Hi, dear students of class 7th English learners, and especially in second language English. ಆಲ್ರೆಡಿ 5ನೇ ಲೆಸನ್ನು 5ನೇ ಪೋಯಮು 6th ಲೆಸನ್ನು 6th ಪೋಯಮನ್ನು ನಾ ಈ ಒಂದು ವಿಡಿಯೋ ಕ್ಲಾಸಲ್ಲಿ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಬಿಕಾಸ್ ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಕಮೆಂಟಿಂಗ್ ದ್ಯಾಟ್ ಸರ್ ಬ್ರಿಂಗ್ ದ ಕ್ಲಾಸ್ ಆಫ್ ದ ಪೋಯಮ್ ಮೌಂಟೇನ್ ಕ್ಲೈಂಬಿಂಗ್. ಫಾರ್ ದ್ಯಾಟ್ ರೀಸನ್ ಐ ಬ್ರಾಟ್ ಇನ್ ಫ್ರಂಟ್ ಆಫ್ ಯು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಈ ಒಂದು 6th ಪೋಯಮ್, 6ನೇ ಪೋಯಮು 6ನೇ ಪದ್ಯ. ಈ ಪದ್ಯ ಯಾವುದಂದ್ರೆ ಮೌಂಟೇನ್ ಕ್ಲೈಂಬಿಂಗ್ ಅಂತಕ್ಕಂಥ ಪದ್ಯವನ್ನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಹಾಗಾದರೆ ಲೆಟ್ ಸ್ಟಾರ್ಟ್ ದ್ಯಾಟ್. ಮೌಂಟೇನ್ ಕ್ಲೈಂಬಿಂಗ್ ಅಂದ್ರಿ, ಮೌಂಟೇನ್ ಅಂದರೆ ಏನು ರೀ? ಪರ್ವತ. ಕ್ಲೈಂಬಿಂಗ್ ಮೀನ್ಸ್ ಹತ್ತೋದು, ಪರ್ವತವನ್ನು ಹತ್ತೋದು. ಈ ಟೈಟಲನ್ನು, ಈ ಒಂದು ಪೋಯಮನ್ನು ನಾವು ಈ ಒಂದು ವಿಡಿಯೋ ಕ್ಲಾಸಲ್ಲಿ ಅರ್ಥ ಮಾಡ್ಕೋತಾ ಹೋಗೋಣ್ರಿ. ಓಕೆ, ಬಿಫೋರ್ ಯು ರೀಡ್, ಪೋಯಮನ್ನು ಓದೋದಕ್ಕಿಂತ ಮುಂಚೆ ಅವ್ರು ಏನು ಕೊಟ್ಟಾರಪ್ಪ ಅಂದರೆ ಇಲ್ಲಿ ಗೆಸ್ ದ ಪಿಯೋನಿಯರ್ ಪೇರ್ ಆಫ್ ಮೌಂಟೇನಿಯರ್ಸ್ ಇನ್ ದ ಫೋಟೋಗ್ರಾಫ್ ಅಬೌವ್. ಅಂದರೆ ಪಿಯೋನಿಯರ್ ಅಂದ್ರೆ ಮೌಂಟೇನ್ ಹತ್ತೋದೇ ಇವರಿಂದ ಆರಂಭವಾಯಿತು. ಅವ್ರು ಯಾರ್ಯಾರು? ಈಚೆ ಕಡೆ ಅವ್ರು ಯಾರು ರೀ? ಎಡ್ಮಂಡ್ ಹಿಲ್ರಿ. ಈಚೆ ಕಡೆ ಅವ ತೇನ್ಜಿಂಗ್ ನೋರ್ಗೆ. ಇವರಿಬ್ಬರು ಫ್ರೆಂಡ್ಸು ಫಸ್ಟ್ ಟೈಮ್ ಯಾವ ಒಂದು ಪರ್ವತವನ್ನು ಹತ್ತುತ್ತಾರಪ್ಪ ಅಂದರೆ ಇವರು ಮೌಂಟ್ ಎವರೆಸ್ಟನ್ನು ಹತ್ತುತ್ತಾರೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದೇರ್ ಅಚೀವ್ಮೆಂಟ್? ದ ಫಸ್ಟ್ ಕ್ಲೈಂಬರ್ಸ್ ಆಫ್ ಮೌಂಟ್ ಎವರೆಸ್ಟನ್ನು ಇವರೇ ಹತ್ತಿದವರು. ಇಲ್ಲಿ ಒನ್ ಈಸ್ ಡನ್ ಫಾರ್ ಯು ಏನೋ ಅದ ನೋಡ್ರಿ. ಏನದಪ್ಪ ಅಂತಂದ್ರೆ ಇಲ್ಲಿ ವರ್ಡ್ಸನ್ನು ಫಿಲ್ ಮಾಡತ್ತೆ ಹೇಳ್ಯಾರ ಅವರು. ಇಲ್ಲಿ ಏನು ಬರ್ತದೆ? ಕ್ಯಾಮ್ರಾ, ಫಿಲ್ಮ್, ಟ್ರೈಪಾಡ್, ಲೆನ್ಸಸ್, ಇಲ್ಲಿ ಫೋಟೋಗ್ರಾಫ್ ಬರ್ತದೆ. 2ನೇದು ಮ್ಯೂಸಿಕ್ಕು, 3ನೇದು ಕುಕ್ಕಿಂಗ್, 4ನೇದು ಗಾರ್ಡನಿಂಗು, 5ನೇದು ಸ್ಪೋರ್ಟ್ಸ್. ವಾಟ್ಸ್ ಯುವರ್ ಫೇವ್ರೇಟ್ ಫಾಸ್ಟ್ ಟೈಮ್ ಆ್ಯಕ್ಟಿವಿಟಿ? ಅಂದರೆ ನಿಮ್ಮ ಫೇವ್ರೇಟ್ ಯಾವುದು? ಪ್ಲೇಯಿಂಗ್ ಕ್ರಿಕೆಟ್ ಅಂತ ಬರ್ದೀನಿ. ಹೆಂಗೆ ಆಡ್ತಿದ್ರಿ, ಎಷ್ಟು ಸಲ ಆಡ್ತಿದ್ರಿ ಅನ್ನೋದ್ರ ಬಗ್ಗೆ ಕೇಳಿದಾರೆ. ಇದನ್ನು ನೀವು ಫಿಲಪ್ ಮಾಡಿಕೊಡ್ರಿ. ಓಕೆ, ಸರಿ ಇತ್ತಂದ್ರೆ ನೆಕ್ಸ್ಟ್ ನಾವು ಎಲ್ಲಿಗೆ ಬರೋಣಪ್ಪ ಅಂತಂದ್ರೆ ಈ ಪೋಯಮನ್ನು we are able to understand here. which poem it is? ಮೌಂಟೇನ್ ಕ್ಲೈಂಬಿಂಗ್ ಅಂತಕ್ಕಂಥ ಪರ್ವತವನ್ನು ಹತ್ತೋದು. ಈ ಪೋಯಮನ್ನು ಬರೆದವ್ರು ಯಾರಪ್ಪ ಅಂದ್ರೆ ಲಾರಾ ಹವೆಲ್ ಹಾರ್ನರ್ ಅವರು ಬರೆದಿದ್ದಾರೆ. ಇವರು ಯಾಕೆ ಈ ಪೋಯಮನ್ನು ಬರೆದಿದ್ದಾರಪ್ಪ ಅಂತಂದ್ರೆ ಅವರ ಈ ಒಂದು ಮೌಂಟೇನನ್ನು ಹತ್ತಿರ್ತಕ್ಕಂಥ ಅನುಭವವನ್ನು ಈ ಪೋಯಮಲ್ಲಿ ಅವರು ಶೇರ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕ, ಈ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಸ್ಟಡಿ ಮಾಡೋರು. ಓಕೆ, ಈ ಒಂದು ಅವರ ಅನುಭವವನ್ನು ಯಾವ ರೀತಿ ಅಂದ್ರೆ ನಮ್ಮ ಜೀವನದಲ್ಲಿ ಈ ಪೋಯಮ್ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅದನ್ನ ಅಳವಡಿಸ್ಕೊಳ್ಬೋದಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾವ ರೀತಿ ನಾವು ಇದನ್ನು ಅಳವಡಿಸ್ಕೊಳ್ಬೋದು ಅಂದರೆ, ಈಗ ನಾವು ಸಕ್ಸಸ್ ಇವತ್ತು ನಾವು ಸ್ಟಡಿ ಮಾಡಕತ್ತೀವಪ್ಪ. ಯಾಕಪ್ಪ ಅಂದ್ರೆ ಸಕ್ಸಸ್ಸನ್ನು ಪಡಿಲಿಕ್ಕೆ ಆ ಸ್ಟಡಿ ಕಂಟಿನ್ಯೂವಸ್ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಡಿಫಿಕಲ್ಟಿ. ನೋಡ್ರಿ, ಈಗ 3 ತಾಸು 2 ತಾಸು 1 ತಾಸು 4 ತಾಸು ಬುಕ್ ಹಿಡ್ಕೊಂಡು ಕುಂದ್ರೆ ನಿಮ್ಗೆ ಡಿಫಿಕಲ್ಟಿ ತ್ರಾಸ ಆಗ್ತದೆ ಇಲ್ರಿ. ಆ ರೀತಿ ಯಾವುದೇ ಒಂದು ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ, ಕಂಪ್ಲೀಟ್ ಮಾಡಲಿಕ್ಕೆ ಸೋ ಮೆನಿ ಆಬ್ಸ್ಟ್ಯಾಕಲ್ಸ್, ಸೋ ಮೆನಿ ಪ್ರಾಬ್ಲಮ್ಸ್, ಸೋ ಮೆನಿ ಡಿಫಿಕಲ್ಟೀಸ್ ವಿಲ್ ಕಮ್. ದೆನ್ ಆಫ್ಟರ್ ಗೆಟಿಂಗ್ ದ ಸಕ್ಸಸ್ ಯು ವಿಲ್ forget that what are the difficulty, what are the problems you will face in your life. ಆ ರೀತಿ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವು ಏನಾದರೂ ಮಾಡಲಿಕ್ಕೆ ಹೊರಟಾಗ ಎಲ್ಲ ಸಮಸ್ಯೆಗಳಾಗಿ ಇರ್ತವೆ. ಆ ಸಮಸ್ಯೆಗಳನ್ನು ದಾಟಿ ನಾವು ಸಾಧಿಸಿವಪ್ಪ ಅಂದರೆ ಏನಾಗುತ್ತಪ್ಪ ಅಂದ್ರೆ ಆ ಒಂದು ಸಂತೋಷ ಭಾಳಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳ್ಕೊಂಡು ಈ ಒಂದು ಲಾರಾ ಹವೆಲ್ ಹಾರ್ನರ್ ಅವರು ಅದ್ಭುತವಾಗಿ ಈ ಒಂದು ಮೆಸೇಜನ್ನು ಈ 7th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಈ ಪದ್ಯದ ಮೂಲಕ ಪ್ರಯತ್ನ ಪಟ್ಟಿದ್ದಾರೆ. ಓಕೆ, ವಿ ವಿಲ್ ಸಿ ದ ಪೊಯೆಟಿಕ್ ಲೈನ್ಸನ್ನು ನಾವು ನೋಡ್ತಾ ಹೋಗೋಣ್ರಿ. ಫಸ್ಟ್ ಸ್ಟ್ಯಾನ್ಜಾ ನೋಡೋಣ. ಥ್ರೂ ದ ಮಿಸ್ಟ್ ಆಫ್ ದ ವಿಂಡಿಂಗ್ ರೋಡ್ ಟು ದ ಮೌಂಟೇನ್ ಹೈ ಐ ಡಿಡ್ ಕ್ಲೈಮ್. ಥ್ರೂ ದ ಮಿಸ್ಟ್ ಅಂದರೆ ಥ್ರೂ ಅಂದರೆ ಏನು ರೀ? ಮೂಲಕ. ಮಿಸ್ಟ್ ಅಂದರೆ ಏನು? ಮಂಜು. ನಾನು ಯಾವ ರೀತಿ ಪರ್ವತವನ್ನು ಹತ್ತಾ ಇದ್ದೆಪ್ಪ ಅಂದ್ರೆ, ನಾನು ಹತ್ತುವಂತಹ ಪರ್ವತ ಏರಬೇಕಾದ್ರೆ ಆ ಒಂದು ಪರ್ವತದಲ್ಲಿ ಏನು ಬಿದ್ದಿತ್ತು? ಮಂಜು ಬಿದ್ದಿತ್ತು, ಐಸ್ ಇತ್ತು. ಆ ರೀತಿ ಇದ್ರೂ ಕೂಡ ನಾನು ಹತ್ತಾ ಇದ್ದೆ. ಆ್ಯಂಡ್ ಆಫ್ ದ ವಿಂಡಿಂಗ್ ರೋಡ್ ಮೀನ್ಸ್ ಅಂಕ ಅದ ಗಾಳಿ ಹೆಂಗೆ ಬೀಸ್ತದೆ, ಅಡ್ಡ ಬೀಸ್ತದೆ. ಹಂಗೆ ನಮ್ಮದು ರೋಡ್ ಹೆಂಗಿತ್ತಪ್ಪ ಅಂದ್ರೆ ಪರ್ವತ, ನಾವು ರೋಡ್ ಮ್ಯಾಗ ಅಷ್ಟೇ ಚರ್ಟಿರ್ತಾವ್ರು.
ನಾವು ಟ್ರೆಕ್ಕಿಂಗು ಅಥವಾ ಒಂದು ಯಾವ್ದಾರು ಗುಡ್ಡ ಹತ್ತಬೇಕಂದ್ರೆ ಹಿಂಗೆ ಹೋಗ್ಬೇಕಾಗ್ತದೆ ರೀ. ನೀವು ಘಾಟ್ ಸೆಕ್ಷನ್ ನೋಡಿರ್ಬೋದು, ರೋಡು ಕೂಡ ಹಿಂಗೆ ಮಾಡಿರ್ತಾರೆ ಅವ್ರು. ಆ ರೀತಿ ಅಂಕುಡೊಂಕಾದ ರಸ್ತೆ ನಾವು ಪರ್ವತ ಹತ್ತ ಇರಬೇಕಾದ್ರೆ ಇತ್ತು ಅಂತ ಹೇಳ್ತಾರೆ ಅವರು. ಟು ದ ಮೌಂಟೇನ್ ಹೈ, ನಾವು ಎಲ್ಲಿ ತನಕ ಹತ್ತಬೇಕಾಗ್ಯದ ರೀ? ಆ ಪರ್ವತದ ತುತ್ತ ತುದಿಗೆ ಎತ್ತರಕ್ಕೆ ನಾವೇನಾಗಬೇಕಾಗ್ಯದ? ರೀಚ್ ಆಗಬೇಕಾಗ್ಯದ ಅಂತೇಳಿ ಕವಿಯವ್ರು ಹೇಳ್ತಾರೆ. ಐ ಡಿಡ್ ಕ್ಲೈಂಬ್, ನಾ ಏನು ಮಾಡಿದೆ? ಆ ಪರ್ವತವನ್ನು ಹತ್ತಿದೆ, ನನ್ನ ಅಚೀವ್ಮೆಂಟನ್ನು ಅಚೀವ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದು ಫಸ್ಟ್ ಸ್ಟ್ಯಾನ್ಜಾ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಹಾಗೆ 7th 8th 9th 10th ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಕ್ಲಾಸ್ಗಳು ಈ ಯೂಟ್ಯೂಬ್ ಪ್ಲೇಲಿಸ್ಟಲ್ಲಿ ಇದ್ದಾವೆ. ಸರ್ಚ್ ಮಾಡಿರಿ, ನೋಡಿರಿ, ಲರ್ನ್ ಮಾಡಿರಿ. ಓಕೆ, ನೆಕ್ಸ್ಟ್ ನಾವು ಸೆಕೆಂಡ್ ಸ್ಟ್ಯಾನ್ಜಾ ನೋಡ್ತಾ ಹೋಗೋಣ. ಈಗರ್ ಐ ವಾಕ್ ಓವರ್ ಸ್ಟೋನ್ಸ್ ಆ್ಯಂಡ್ ಡಸ್ಟ್, ಹೈಯರ್ ಆ್ಯಂಡ್ ಹೈಯರ್ ಲಾಸ್ಟ್ ಇನ್ ಮೈ ಮೈಂಡ್. ಈಗರ್ ಐ ವಾಕ್, ಪ್ರತಿ ನನ್ನ ನಡಿಗೆಯಲ್ಲಿಯೂ ಕೂಡ, ಪ್ರತಿ ನನ್ನ ಹತ್ತಕ್ಕಂಥ ಕ್ಷಣಗಳಲ್ಲಿ ಕುತೂಹಲತೆ ಇತ್ತು. ಈಗರ್ ಅಂದರೆ ಏನು ರೀ? ಕುತೂಹಲತೆಯನ್ನು ಹೊಂದಿದ್ರು. ಯಾರು? ಲಾರಾ ಹಾರ್ನರ್ ಅವರು, ಹವೆಲ್ ಹಾರ್ಟನ್ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಪ್ರತಿಯೊಂದು ಅವರ ಹತ್ತುವ ನಡಿಗೆಯಲ್ಲಿ ಕುತೂಹಲತೆ ಇತ್ತು ಅಂತ ಹೇಳ್ತಾರೆ ಅವರು. ಓವರ್ ಸ್ಟೋನ್ಸ್ ಆ್ಯಂಡ್ ಡಸ್ಟ್, ಈ ಪರ್ವತದಲ್ಲಿ ಕಲ್ಲುಗಳು ಕೂಡ ಆಗಿತ್ತು, ಮತ್ತೇನಿದು ಧೂಳಿತ್ತು. ಆ್ಯಂಡ್ ಹೈಯರ್ ಐ ಲಾಸ್ಟ್ ಇನ್ ಮೈ ಮೈಂಡ್, ಅಂದ್ರೆ ಅತಿ ಪರ್ವತವನ್ನು ಮ್ಯಾಗೆ ಹತ್ತಿ ಹೋಗ್ಬೇಕಾಗ್ತಾರೆ. ಆ ರೀತಿ ಎತ್ತರಕ್ಕೆ ಹತ್ತಾ ಇರಬೇಕಾದ್ರೆ ಏನಾಯ್ತಪ್ಪ ಅಂತಂದ್ರೆ, ಕಲ್ಲು ಮತ್ತು ಮಣ್ಣಿನಿಂದ ಕೂಡಿದ ದಾರಿಯಲ್ಲಿ ಮೇಲೆ ಹೋಗುತ್ತಿರುವಾಗ ಸುತ್ತಲಿನ ಈ ಒಂದು ಸೌಂದರ್ಯ ಯಾವ ರೀತಿ ನೋಡ್ರಿ, ನೀವು ಟಾಪ್ ಪ್ಲೇಸಿಗೆ ಹೋಗ್ರಿ, ಆ ಒಂದು ಬ್ಯೂಟಿಗೆ ಏನಾಗುತ್ತಪ್ಪ ಅಂದ್ರೆ ನಮ್ಮ ಮನಸ್ಸು ಸೋಲ್ತದ. ಆ ರೀತಿ ಲಾಸ್ಟ್ ಇನ್ ಮೈ ಮೈಂಡ್, ಎಷ್ಟು ಅದ್ಭುತವಾಗಿದೆ, ಎಷ್ಟು ಚಂದಿದೆ. ಅದಕ್ಕೆ ಟ್ರೆಕ್ಕಿಂಗ್ ಅದು ಮಾಡ್ತಾರೆ ನೋಡ್ರಿಲ್ರಿ. ಈಗ ನಾವು ಬದ್ರಿನಾಥ್ ಆಗ್ಬೋದು, ಆಮೇಲೆ ಕೆಲವೊಂದಿಷ್ಟು ಈ ಚಿಕ್ಕಮಗಳೂರಲ್ಲಿ ಇರ್ತಕ್ಕ ಮುಳ್ಳಯ್ಯನಗಿರಿ ಆಗಿರ್ಬೋದು. ಆ ರೀತಿ ನಾವು ಅದರಲ್ಲೇ ಕೆಳಗೆ ಹೋಗ್ಬಿಡ್ತೀವಿ. ಇನ್ ದ ಬ್ಯೂಟಿ ಆಫ್ ನೇಚರ್ ವಿ ವಿಲ್ ಲೂಸ್. ಆ ರೀತಿ ಕಳ್ಕೊಂಡ್ಬಿಟ್ಟೆ, ಅಷ್ಟು ಸೌಂದರ್ಯ ಅಲ್ಲಿತ್ತು ಅಂತ ಈ ಒಂದು ಕವಿಯವರು ಹೇಳ್ತಾ ಇದ್ದಾರೆ. ಐ ಹೋಪ್ ಸೆಕೆಂಡ್ ಸ್ಟ್ಯಾನ್ಜಾ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ ಥರ್ಡ್ ಸ್ಟ್ಯಾನ್ಜಾ. Legs aching from the ascent, chest rising and falling, it is not easy I find. Legs aching, ಅವರ ಕಾಲುಗಳು, aching means ಕಾಲು ನೋಯೋದು. ಅವರ ಕಾಲುಗಳು ಏನಾಗ್ತಾ ಇದ್ದಾವೆ? ಸಿಕ್ಕಾಪಟ್ಟಿ ನೋಯ್ತಾ ಇದ್ದಾವೆ. ಫ್ರಾಮ್ ದ ಅಸೆಂಟ್ ಮೀನ್ಸ್ ಮೇಲೆ ಹೋಗಲಿಕ್ಕೆ ಅವ್ರಿಗೆ ಏನಾಗ್ಲಕ್ಕತ್ತದ ರೀ? ಜಸ್ಟ್ ರೈಸಿಂಗ್ ಆ್ಯಂಡ್ ಫಾಲಿಂಗ್, ಇಟ್ ಈಸ್ ನಾಟ್ ಈಸಿ ಐ ಫೈಂಡ್. ಅವರು ಮೇಲಕ್ಕೆ ಹತ್ತಾ ಇರಬೇಕಾದ್ರೆ, ಇಲ್ಲಿ ಹತ್ತಾರ ನೋಡ್ರಿ, ಇಲ್ಲಿ ಪಿಕ್ಚರ್ಗಳು ಕೊಟ್ಟಾರಲ್ರಿ, ಈ ರೀತಿ ಪರ್ವತವನ್ನು ಅವ್ರು ಹತ್ತಾ ಇರಬೇಕಾದ್ರೆ ಏನಾಗ್ತಾ ಇತ್ತಪ್ಪ ಅಂದ್ರೆ ಅವರು ಕಾಲುಗಳು ನೋಯ್ತಾ ಇದ್ವು, ನೋಯ್ಲಿಕ್ಕೆ ಆರಂಭ ಆದವು. ಮೇಲೆ ಹೋಗ್ಲಿಕ್ಕೆ ಎಷ್ಟು ಮೆತ್ತರಕ್ಕೆ ಹೋಗ್ತೀವೋ ಅಷ್ಟು ನಮ್ಮ ಉಸಿರಾಟ ಸಮಸ್ಯೆ ಆಗುತ್ತೆ ರೀ, ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಆ ರೀತಿ ಅವರಿಗೆ ಬಹಳಷ್ಟು ಮೇಲೆ ಹತ್ತಲಿಕ್ಕೆ ಬಹಳಷ್ಟು ಅವ್ರಿಗೆ ಆಗ್ಲಕ್ಕತ್ತಪ್ಪ ಅಂದ್ರೆ ತೊಂದರೆ, ಕಷ್ಟ ಆಗ್ಲಕ್ಕತ್ತು ಅಂತ ನಾವಿಲ್ಲಿ ನೋಡ್ಬೋದು. ಇಟ್ಸ್ ನಾಟ್ ಈಸಿ ಐ ಫೈಂಡ್, ಎಷ್ಟು ಆದಷ್ಟು ನಾವು ಚೆಸ್ಟ್ಗೆ ಅಂದ್ರೆ ನಾವು ಬ್ರೀತ್ ಮಾಡಲಿಕ್ಕೆ ಬಹಳಷ್ಟು ಉಸಿರು ಅವರಿಗೆ ಸಮಸ್ಯೆ ಆಗ್ಲಿಕ್ಕತ್ತು. ಚೆಸ್ಟ್ ರೈಸಿಂಗ್ ಆ್ಯಂಡ್ ಫಾಲಿಂಗ್, ಇಟ್ ಈಸ್ ನಾಟ್ ಈಸಿ ಐ ಫೈಂಡ್ ಅಂದ್ರೆ ಹತ್ತಾ ಇರಬೇಕಾದ್ರೆ ಚೆಸ್ಟ್ ಎಲ್ಲ ಹತ್ತಬೇಕಾಗ್ತದೆ ರೀ. ಅಲ್ಲಿ ಕೈ ಜಾರೋದು, ಅದಕ್ಕೆ ಬೀಳೋದು, ಬಡ್ಕೊಳ್ಳೋದು ಅದಷ್ಟು ಈಸಿ ಅಲ್ಲ. ಯಾವುದು? ಪರ್ವತವನ್ನು ಹತ್ತೋದು ಅಂತ ನಮಗೆ ಹೇಳ್ತಾ ಇದ್ದಾರೆ ಅವರಲ್ಲಿ. ಅಸೆಂಟ್ ಆದರೆ ಏನು? ಮೇಲಕ್ಕೆ ಹತ್ತೋದು. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಬ್ರೀತ್ಲೆಸ್ ರೀಚಿಂಗ್ ಫಾರ್ ದ ಸ್ಕೈ, ಸರ್ಚಿಂಗ್ ದ ಬ್ಲೂ ಕ್ಲೌಡ್ಸ್ ಕವರ್ ಐ ಬ್ಲೈಂಡ್. ಇಲ್ಲಿ ಏನಾಗ್ಲಕ್ಕತ್ತಪ್ಪ ಅಂದ್ರೆ ಬ್ರೀತ್ಲೆಸ್ ಏನಾಗ್ಲಕ್ಕತ್ತದ್ರ ಅವ್ರಿಗೆ? ಬ್ರೀತ್ಲೆಸ್ ಅಂದ್ರೆ ಬ್ರೀತ್ಫುಲ್ ಅಂದ್ರೆ ಉಸಿರಾಡೋದು, ಬ್ರೀತ್ಲೆಸ್ ಅಂದ್ರೆ ಉಸಿರು ಅವ್ರಿಗೆ ಕಟ್ಟದಂಗೆ ಆಗ್ಲಾಗ್ತದೆ ರೀ. ರೀಚಿಂಗ್ ಫಾರ್ ದ ಸ್ಕೈ, ಆಕಾಶಕ್ಕೆ ಎಷ್ಟು ಹತ್ತಿರ ಹೋಗ್ತೀವಲ್ಲ ಅಷ್ಟು ಏನಾಗುತ್ತೆ ರೀ, ಉಸಿರಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸರ್ಚಿಂಗ್ ದ ಬ್ಲೂ ಕ್ಲೌಡ್ಸ್ ಕವರ್ ಐಸ್ ಬ್ಲೈಂಡ್. ಏನು ಹುಡುಕ್ತಾ ಇದ್ದಾರೆ? ಸರ್ಚಿಂಗ್ ಅಂದರೆ ಹುಡುಕು. ಏನು ಹುಡುಕ್ತಾ ಇದ್ದಾರಪ್ಪ ಅಂತಂದ್ರೆ ಅವರು ಹೀಗೆ ಹತ್ತುತ್ತ ನೀಲಿಯ ಮೋಡಗಳ ಹಿಂದಿರುವ ಆಕಾಶವನ್ನು ಹುಡುಕ್ತಾ ಇದ್ದಾರೆ ಅವರು. ಈಗ ಮೋಡ ಇರ್ತದಲ್ರಿ, ಮೋಡಿನ ಮ್ಯಾಗ ಆಕಾಶ ಇರ್ತದೆ. ಆ ಹತ್ತಾ ಇರಬೇಕಾದ್ರೆ ಆ ಮೋಡಗಳಲ್ಲಿ ಮೇಲಿನ ಈ ಒಂದು ನೀಲಿ ಆಕಾರದ ಆಕಾಶವನ್ನು ಅವರು ಹುಡುಕ್ತಾ ಇದ್ದಾರೆ. ಎಲ್ಲಿದೆ ಆಕಾಶ ಅಂತ ಏಕಿದ್ರು ಮೋಡಗಳ ಮಧ್ಯ. ಯಾವ ರೀತಿ ಹುಡುಕ್ತಾ ಇದ್ದಾರಪ್ಪ ಅಂದ್ರೆ ಒಬ್ಬರು ಕುರುಡಾಗಿ ಹುಡುಕ್ತಾ ಇದ್ದಾರೆ. ಕ್ಲೌಡ್ಸ್ ಕವರ್ ಐಸ್ ಬ್ಲೈಂಡ್
ಆ ಕ್ಲೌಡ್ಸ್ ಎಲ್ಲ ಮ್ಯಾಗೆ ಬಂದಂಗಾಗಿ ಅವ್ರ ಕಣ್ಣು ಕತ್ತಲಿನ ಕಾಣ್ಲಾಕತ್ತದ, ಕಣ್ಣೇ ಕೂಡಾಗಿದ್ವು ಅಂತ ಹೇಳ್ತಾರೆ ಅವರು. ಓಕೆ, ನೆಕ್ಸ್ಟ್ ಮುಂದಿನ ಸ್ಟ್ಯಾನ್ಸಾವನ್ನು ನಾವು ನೋಡ್ತಾ ಹೋಗೋಣ. ಸ್ಟಂಬ್ಲಿಂಗ್ ನೌ ಸ್ಟೋನ್ಸ್ ಲೂಸ್ ಮಸಲ್ಸ್ ಗ್ರೋ ನಂಬರ್ ಟ್ಯಾಕ್ಲಿಂಗ್ ದ ಇನ್ಕ್ಲೈನ್. ಏನಾಗ್ತಾ ಇದ್ರೆ ಸ್ಟಂಬ್ಲಿಂಗ್ ನೌ ಸ್ಟೋನ್ಸ್ ಲೂಸ್ ಮಸಲ್ಸ್ ಗ್ರೋ ಸ್ಟಂಬ್ಲಿಂಗ್ ಮೀನ್ಸ್ ಅಸ್ಥಿರತೆ. ಅಂದ್ರೆ ನಾವು ಮನ್ಯಾಗ ಒಮ್ಮೊಮ್ಮೆ ಜಾರಿ ಬೀಳ್ತೀವಿ ನೆಲದ ಮ್ಯಾಗೆ, ಮತ್ತು ಅಂಥ ಪರ್ವತ ಸ್ಟ್ರೇಟ್ ಆಗಿರ್ತಕ್ಕಂಥ ಪರ್ವತ ಹತ್ತಬೇಕಾದ್ರೆ ಅಲ್ಲಿ ಕಾಲಿಡ್ಲಿಕ್ಕೆ ಸ್ಥಿರವಾದ ಜಾಗ ಇರೋಂಗಿಲ್ಲ, ಅಸ್ಥಿರತೆ ಅವ್ರಿಗೆ ಕಾಡ್ತಾ ಇತ್ತು. ಮುಂದೆ ಅವರು ಬಹಳಷ್ಟು ಕಾಲುಗಳು ಏನಾಗ್ತಾ ಇದ್ವಪ್ಪ ಅಂದ್ರೆ ನೋವಿನಿಂದ ಮೇಲೆ ಹತ್ತಲಿಕ್ಕಾಗದೆ ಕಲ್ಲುಗಳ ಮೇಲೆ ಕಾಲಿಡಲಾಗದೆ ಏನಾಗ್ತಾ ಇತ್ತಪ್ಪ ಅಂದ್ರೆ ಅವರ ಸ್ಟೋನ್ಸ್ ಲೂಸ್ ಮಸಲ್ಸ್, ಅವರ ಸ್ನಾಯುಗಳು, ಅವರ ಮಾಂಸಖಂಡಗಳು ಏನಾಗ್ಯಾವ ಹತ್ತೆತ್ತಿ ಬಿಗಿ ಆಗ್ಯಾವ್ರಿ, ಜಡ ಆಗ್ಯಾವ, ಸಾಕು ಪೇನ್ ನೋವ್ಲಿಕ್ಕತ್ತವ, ಪೇನ್ ಆಗ್ಲಿಕ್ಕತ್ತವ. ಗ್ರೋ ನಂಬ್ ನಾಟ್ ಏಬಲ್ ಟು ಮೂವ್ ಅಂದ್ರೆ ಮೈಯೆಲ್ಲ ದಣಿವಾಗಿ ಅವರು ಮುಂದೆ ಹತ್ತಲಿಕ್ಕೆ ಆಗ್ತಾ ಇಲ್ಲ, ಆದರೂ ಕೂಡ ಹತ್ತಾ ಇದ್ದಾರೆ. ಅಂದ್ರೆ ನಾವು ಸಕ್ಸಸ್ಸನ್ನು ರೀಚ್ ಆಗಬೇಕಂದ್ರೆ ಸತ್ರು ಸಾಧಿಸೇ ಬಿಡಬೇಕು. ಆ ರೀತಿಯಾಗಿರ್ತಕ್ಕಂಥ ಮನೋಧರ್ಮವನ್ನು ಮನಸ್ಸನ್ನು ಇಟ್ಕೊಂಡವರು ಇಲ್ಲಿ. ಅದೇ ರೀತಿಯಾಗಿ ನೀವು ಕೂಡ ವಿದ್ಯಾರ್ಥಿಗಳಾಗಿ ಇಂಥ ಮನಸ್ಸು ನಿಮ್ದು ಆಗಲಿ, ಒಂದು ಅಂದ್ಕೊಂಡ್ರೆ ಅಂದ್ರೆ ನಾನು ಅಚೀವ್ ಮಾಡೋ ತನಕ ಬಿಡಬೇಡ್ರಿ ಅಂತಕ್ಕಂಥ ಡೂ ಆರ್ ಡೈ ಅಂತ ಹೇಳ್ತೀವಲ್ಲ, ಮಾಡೋಲ್ಲ ಮಡಿ, ಆ ರೀತಿಯ ಮೆಸೇಜನ್ನು ಈ ಪೋಯಮ್ ಕೊಡುತ್ತಾ. ಟ್ಯಾಕ್ಲಿಂಗ್ ದ ಇನ್ಕ್ಲೈನ್. ಟ್ಯಾಕ್ಲಿಂಗ್ ದ ಇನ್ಕ್ಲೈನ್ ಮೀನ್ಸ್ ಇಳಿಜಾರು ಇರ್ತದಲ್ಲ ಸ್ಲೋಪ್, ಆ ಇಳಿಜಾರಿನಲ್ಲಿ ಹತ್ತುವುದು ಕಷ್ಟವಾದರೂ ಕೂಡ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಫೈನಲ್ ಆಗಿ ಇನ್ಕ್ಲೈನ್ ಅಂದರೆ ಇಳಿಜಾರು, ಟ್ಯಾಕ್ಲಿಂಗ್ ಮೀನ್ಸ್ ನಿಭಾಯಿಸು. ಆ ಇಳಿಜಾರು ಸ್ಲೋಪ್ ಸ್ಟ್ರೇಟ್ ಇದ್ದರೂ ಕೂಡ ಅದನ್ನು ಹೇಗೋ ಕಷ್ಟಪಟ್ಟು ಗಟ್ಟಿಯಾಗಿ ಹಿಡ್ಕೊಂಡು ಏರ್ತಾ ಇದ್ದಾರೆ, ಮಾಂಸಖಂಡಗಳೆಲ್ಲ ನೋಯ್ತಾ ಇದ್ದಾವೆ, ಆದರೂ ಕೂಡ ಅವರು ಹತ್ತಾನೆ ಇರ್ತಾರೆ. ಮುಂದೆ ಏನಾಗುತ್ತೆ ನೋಡ್ರಿ, ಲಾಸ್ಟ್ ಸ್ಟ್ಯಾನ್ಸಾ ದ ಅಫೆಕ್ಸ್ ರೀಚ್ಡ್. ಅಫೆಕ್ಸ್ ಅಂದರೆ ಏನು ರೀ, ತುದಿ, ಆ ಒಂದು ಪರ್ವತದ ತುದಿಯನ್ನು ರೀಚ್ಡ್ ಅಂದ್ರೆ ಏನು, ತಲುಪು, ಹತ್ತೇ ಬಿಡ್ತಾರೆ ಅವರು. ಬ್ರೀತ್ಲೆಸ್ ಫ್ಯಾಸ್ಕಿನೇಷನ್ ಅಂದರೆ ಉಸಿರುಗಟ್ಟುವ ಒಂದು ಅವರಿಗೆ ಆಗ್ತಾ ಇದೆ, ಎಲ್ಲವನ್ನ ಸಾಧಿಸಿಬಿಟ್ರು. ಕೊನೆಗೆ ಪರ್ವತದ ಅತ್ಯಂತ ಎತ್ತರವಾದ ತುದಿಯನ್ನು ಅವ್ರೇನು ಮಾಡ್ತಾರೆ, ತಲುಪ್ತಾರೆ. ಆಗ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಅಪಾರವಾದ ಆನಂದ ಅವರಿಗೆ ಆಗುತ್ತೆ. ಇಡೀ ಜಗತ್ತೇ ಏನದಪ್ಪ ಅಂದ್ರೆ ನನ್ನ ಕೆಳಗಿದೆ ಅಂತಕ್ಕಂಥ ಅನುಭವ ಆಗುತ್ತೆ. ನಾನು ಜಗತ್ತನ್ನೇ ಏನು ಮಾಡಿದೆ, ಜಯಗಳಿಸಿದೆ, ಗೆದ್ದು ಬಂದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಅವರು ಇಲ್ಲಿ. ಕಾಂಕರ್ಡ್ ಅಂದರೆ ಜಯಿಸು, ಬಿನೀತ್ ಅಂದರೆ ಕೆಳಗು, ಬ್ರೀತ್ಲೆಸ್ ಇಷ್ಟೆಲ್ಲ ಕಷ್ಟಪಟ್ಟು ಉಸಿರುಗಟ್ಟು, ಹಾಗಾದರೂ ಕೂಡ ಆ ಒಂದು ಹತ್ತಲೇಬೇಕಾಗಿರ್ತಕ್ಕಂಥ ಅಟ್ರಾಕ್ಟಿವ್ ಮೈಂಡನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹತ್ತಿ, ನೀವು ಏನು ಅಂದ್ಕೊಂಡ್ರೆ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ನೀವು ಕೂಡ ಜಯದ ಅನುಭವ ಸಿಗುತ್ತೆ, ಆನಂದ ಆಗುತ್ತೆ ಅನ್ನೋ ಒಂದು ಮೆಸೇಜನ್ನು ಈ ಒಂದು ಪೋಯಮಲ್ಲಿ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ಈ ರೀತಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಇಡೀ ಪ್ರಪಂಚನೇ ಅವ್ರಿಗೆ ಕೆಳಗಿದೆ, ಅದನ್ನು ನಾನು ಜಯ ಗಳಿಸಿದೆ, ಈಗ ಅದೆಲ್ಲವನ್ನು ಅವರು ತಮ್ಮದಾಗಿ ಮಾಡಿಕೊಂಡಿದ್ದಾರೆ. ಪರ್ವತ ಹತ್ತುವುದು ಕಷ್ಟವಾದರೂ ಸಹ ಹತ್ತಿದ ಮೇಲೆ ಸಿಗುವಂತಹ ಸಂತೋಷ ಲಿಮಿಟ್ಲೆಸ್, ಅವರ್ಣನೀಯ, ವಿವರಣೆ ಮಾಡಲಿಕ್ಕಾಗಲ್ಲ. ಸಾಧನೆಯ ಹಾದಿಯನ್ನು ಹಿಡಿಯೋದು ಬಹಳಷ್ಟು ಕಷ್ಟವಾದರೂ ಕೂಡ ಸಾಧಿಸಿದ ಬಳಿಕ ಏನಾಗುತ್ತೆ ರೀ, ಅನ್ಲಿಮಿಟೆಡ್ ಹ್ಯಾಪಿನೆಸ್ ಯು ವಿಲ್ ಗೆಟ್ ಇನ್ ಯುವರ್ ಲೈಫ್ ಟೈಮ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕ್ಲಾಸ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಪೋಯಮ್ಮು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್, ಸಿ ಯು.